ಹೆಲೋ KCET ಆಸ್ಪಿರೆಂಟ್ಸ್ 25 ಡೇಸ್ ಅಲ್ಲಿ ನಿಮ್ಮ ಪ್ಲಾನ್ ಅಥವಾ ಸ್ಟ್ರಾಟಜಿ ಹೇಗಿರಬೇಕು ಸೊ ದಟ್ ಯು ಕ್ಯಾನ್ ಈಸಿಲಿ ಸ್ಕೋರ್ ಬಿಲೋ 1000 ರ್ಯಾಂಕ್. ಯಾವ ತರ ನೀವು ಪ್ಲಾನ್ ಮಾಡ್ಕೋಬೇಕು, ಹೇಗೆ ಓದ್ಕೋಬೇಕು ಅಂತ ಪ್ರತಿಯೊಂದನ್ನು ಡೀಟೇಲ್ ಆಗಿ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಕೊನೆ ತನಕನೂ ನೋಡಿ, ಮಿಸ್ ಮಾಡಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, please do subscribe now because this will be very useful channel for you for NEET, KCET and also board exam preparation. ಯಾರೆಲ್ಲ ಮುಂಚೆಯಿಂದ ನನ್ನ ಜೊತೆ ಚಾನಲ್ ಅಲ್ಲಿ ನೀವು ವಿಡಿಯೋ ನೋಡ್ತಾ ಇದ್ದೀರಾ, ಅಂದ್ರೆ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಅವ್ರಿಗೆ ಗೊತ್ತಿದೆ ಬೋರ್ಡ್ ಎಕ್ಸಾಮ್ ಪ್ರಿಪರೇಷನ್ ಗೆ ಯಾವ ರೀತಿ ನನ್ನ ವಿಡಿಯೋಸ್ ಎಲ್ಲ ಹೆಲ್ಪ್ ಆಯ್ತು ಅಂತ. ಸೊ ಅದೇ ರೀತಿ KCET ಮತ್ತೆ ನೀಟ್ಗೂ ಕೂಡ ನಾನು ಮೋಸ್ಟ್ ಇಂಪಾರ್ಟೆಂಟ್ ಪ್ರಿಪರೇಷನ್ ಸ್ಟ್ರಾಟಜಿ ಆಗಿರ್ಬೋದು, ಕ್ಲಾಸಸ್ ಆಗಿರ್ಬೋದು, ಪ್ರತಿಯೊಂದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಸೊ ಡೋಂಟ್ ಮಿಸ್ ಔಟ್. ಓಕೆ, ನಾನು ಇದಕ್ಕಿಂತ ಮುಂಚೆ ಹೈ ವೇಟೇಜ್ ಬಯಾಲಜಿ ಲೆಸನ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಅಂದ್ರೆ ಪ್ರತಿಯೊಂದು ಲೆಸನ್ ಏನು ಅನಾಲಿಸಿಸ್ ಜೊತೆಗೆ ಹೈ ವೇಟೇಜ್ ಲೆಸನ್ಸ್ ಯಾವ್ದಿತ್ತು ಅಂತ ಹೇಳಿ. ಸೊ ಈಗ ಹೈ ವೇಟೇಜ್ ಲೆಸನ್ ಏನು ಅಂತ ಗೊತ್ತಾಗಿದೆ, ಯಾವ್ಯಾವ ಲೆಸನ್ಗೆ ಎಷ್ಟೆಷ್ಟು ವೇಟೇಜ್ ಇದೆ ಅಂತಾನು ಗೊತ್ತಾಗಿದೆ. ಅದನ್ನ ಈಗ ಇಟ್ಕೊಂಡು 25 ಡೇಸ್ ಅಲ್ಲಿ ಯಾವ ರೀತಿ ಯುಟಿಲೈಸ್ ಮಾಡ್ಕೋಬೇಕು ಆ ಇನ್ಫಾರ್ಮೇಶನ್, ಸೋ ದಟ್ ಯು ವಿಲ್ ಬಿ ಸ್ಟ್ಯಾಂಡಿಂಗ್ ಔಟ್ ಫ್ರಮ್ ಅದರ್ ಸ್ಟೂಡೆಂಟ್. ಬೇರೆ ಸ್ಟೂಡೆಂಟ್ಸ್ ಗಿಂತ ನಿಮ್ಮ ಪರ್ಫಾರ್ಮೆನ್ಸ್ ಜಾಸ್ತಿ ಹೆಂಗೆ ಆಗುತ್ತೆ ಅಂತ ಅಂದ್ರೆ, ಸೊ ಸಿ, ಫಸ್ಟ್ ಥಿಂಗ್ ಇಸ್ planning is the first step for any success story. ಯಾವ್ದಾದ್ರು ಸಕ್ಸಸ್ ಸ್ಟೋರಿ ಇದೆ ಅಂದ್ರೆ ಅವ್ರದ್ದು ಪ್ರಾಪರ್ ಪ್ಲಾನ್ ಇರುತ್ತೆ, ಸ್ಟ್ರಾಟಜಿ ಇರುತ್ತೆ. ಸೊ ಇಫ್ ಯು ಪ್ಲಾನ್ ವೆಲ್ ದೆನ್ ಯು ವಿಲ್ ವಿನ್ ಬಿಗ್. ಗಾಟ್ ದಿಸ್? ಇದನ್ನ ನಿಮ್ಮ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಸೊ ಹಂಗಾಗಿ ಈ ಪ್ರಾಪರ್ ಪ್ಲಾನ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಇದೆ. ಈಗ ಡೈಲಿ ನೀವು ಎಷ್ಟೆಷ್ಟು ಲೆಸನ್ಸ್ ಓದ್ಬೇಕು ಅಂತಂದೇಳಿ ನಾನು ಇಲ್ಲಿ ಲಿಸ್ಟ್ ಮಾಡಿದ್ದೀನಿ, ಗೊತ್ತಾಯ್ತು? ಸೊ ಇದನ್ನ ಯಾವ ರೀತಿ ಓದ್ಬೇಕು ಅಂತ ಇದೆಯಲ್ಲ ಅದು ಇಂಪಾರ್ಟೆಂಟ್. ಸುಮ್ನೆ ಪ್ಲಾನ್ ಇಟ್ಕೊಂಡ್ರೆ ಅಲ್ಲ, ಅದನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಇದೆಯಲ್ಲ, ದಟ್ ಈಸ್ ಅಗೇನ್ ಅನದರ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಫಾರ್ ಯುವರ್ ಅಲ್ಟಿಮೇಟ್ ಸಕ್ಸಸ್. ಸೊ ಈಗ ಪ್ಲಾನ್ ಇದೆ, ಏನು 21 ಇವತ್ತಿಂದ ಸ್ಟಾರ್ಟ್ ಮಾಡ್ತೀರಾ. ಹೈ ವೇಟೇಜ್ ಲೆಸನ್ ನಿಮಗೆ ಗೊತ್ತಿದೆ, ನಾನು ಹೈ ವೇಟೇಜ್ ಲೆಸನ್ ಹೇಳ್ಬೇಕಾದ್ರೆ ಹೇಳಿದ್ದೆ 75% ಆಫ್ ದ ಕ್ವೆಶನ್ಸ್ ಆರ್ ಫ್ರಮ್ ಸೆಕೆಂಡ್ ಇಯರ್ ಸಿಲೆಬಸ್ ಅಂಡ್ 15% ಆಫ್ ದ ಕ್ವೆಶನ್ಸ್ ಫ್ರಮ್ ಫಸ್ಟ್ ಇಯರ್ ಸಿಲೆಬಸ್. 60 ಕ್ವೆಶನ್ಸ್ ಅಲ್ಲಿ 15 to 16 ಮಾತ್ರ ಫಸ್ಟ್ ಇಯರ್ ಸಿಲೆಬಸ್ ಇರ್ತದೆ, ಗೊತ್ತಾಯ್ತು? ಸೊ ಹಂಗಾಗಿ ನೀವು ಇದನ್ನ ಫಾಲೋ ಮಾಡುವಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ಫಸ್ಟ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಪ್ಲಾನಿಂಗ್ ಪ್ಲಾನ್ಸ್ ಹ್ಯೂಮನ್ ರಿಪ್ರೊಡಕ್ಷನ್ ಓದ್ತೀರಾ. ಆಮೇಲೆ ಸಂಡೇ ಏನ್ ಮಾಡ್ತೀರಾ, ಇದೆರಡೂ ಲೆಸನ್ನಿನ ಡೀಟೇಲ್ ಆಗಿ PYQ ಓದ್ಬೇಕು. ನಾನು ಬರೇ ಬಯಾಲಜಿ ಹೇಳ್ತಾ ಇದ್ದೀನಿ, ಬಟ್ ಜೊತೆಗೆ ಇದ್ರ ಜೊತೆಗೆ ನೀವು ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿನೂ ಇನ್ಕ್ಲೂಡ್ ಮಾಡ್ಕೋಬೇಕಾಗತ್ತೆ, ಗೊತ್ತಾಯ್ತು? ಸೊ ಇದ್ರ ಏನ್ ಮಾಡ್ತೀರಾ, PYQ. ನಾಟ್ ಓನ್ಲಿ ಬಯಾಲಜಿ. ನೋಡಿ, ಯಾಕೆ ನಾನು ಒಂದೇ ಹೇಳ್ತಾ ಇದೀನಿ ಅಂದ್ರೆ, ಇಲ್ಲಿ ಒಂದ್ ಲೆಸನ್ ಬಯಾಲಜಿ ಜೊತೆಗೆ ಇನ್ನೊಂದು ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ ನೀವು ಕವರ್ ಮಾಡ್ಬೇಕಾಗತ್ತೆ. ಹೆಂಗೆ ಮಾಡ್ತೀರಾ ಅಂತಂದ್ರೆ, ಈಸಿ ಹೈ ವೇಟೇಜ್ ಯಾವ್ದಿದೆ ಅಂತ ಹೇಳಿ ನೋಡ್ಕೊಳ್ಳಿ, ಅದನ್ನ ಫಸ್ಟ್ ಗೆ ಹಾಕೊಂತ ಬನ್ನಿ. ಓಕೆ, ಎಷ್ಟು ಟೈಮ್ ಬೇಕಾಗುತ್ತೆ ಅಂತ ನೋಡ್ಕೊಂಡು ಫಸ್ಟ್ ಗೆ ಹಾಕೊಂತ ಬನ್ನಿ. ಸೊ ಈಗ ಇಲ್ಲಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಲೆಸನ್, ಫಸ್ಟ್ 2 ಲೆಸನ್. ಓಕೆ, ಡೀಟೇಲ್ ಆಗಿ ಓದ್ತೀರಾ ಇದನ್ನ. ಅದಾದ್ಮೇಲೆ ಏನ್ ಮಾಡ್ಬೇಕು, ರಿವಿಷನ್. PYQ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಾಲ್ವ್ ಮಾಡಿ, ಅದರ ರಿಲೇಟೆಡ್ ಕ್ವೆಶನ್ಸ್. ನೆಕ್ಸ್ಟ್ ನಾನು ಇದ್ರ ಜೊತೆಗೆ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನೀಟ್ ಮತ್ತೆ KCET ಜೊತೆಗೇನೆ ಯಾವ ರೀತಿ ಓದ್ಬೋದು ಅಂತ. ಅದಕ್ಕೂ ಕೂಡ ಈ ರೀತಿ ಡೈಲಿ ವೈಸ್ ಪ್ಲಾನರ್ ಹಾಕಿ ಕೊಡ್ತೀನಿ. ಸೊ ಅದನ್ನು ಕೂಡ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಕ್ವೆಶನ್ಸ್ ನೀಟಿಗೆ ಓದ್ಕೋಬೇಕು, ಯಾವ ರೀತಿ ಕ್ವೆಶನ್ಸ್ KCETಗೆ ಓದ್ಕೋಬೇಕು ಅಂತ. ಇವತ್ತೇ ಆ ವಿಡಿಯೋನು ಕೂಡ ಅಪ್ಲೋಡ್ ಮಾಡ್ತೀನಿ, ಸೊ ದಟ್ ಯು ವಿಲ್ ಗೆಟ್ ಕಂಪ್ಲೀಟ್ ಐಡಿಯಾ. ಸೊ ಇವತ್ತು ನೀವು ಇವಾಗ ಸ್ಟಾರ್ಟ್ ಮಾಡಿ, ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಪ್ಲಾನಿಂಗ್ ಪ್ಲಾನ್ಸ್, ಕಾನ್ಸೆಪ್ಟ್ಸ್, ಸಿನಾಪ್ಸಿಸ್ ಏನೇನಿದೆ ಎಲ್ಲ ಓದ್ಕೊಂತ ಸ್ಟಾರ್ಟ್ ಮಾಡಿ. ಮತ್ತೆ ನಾಳೆ ಹ್ಯೂಮನ್ ರಿಪ್ರೊಡಕ್ಷನ್, ದೆನ್ ರಿವಿಷನ್ PYQ, ದೆನ್ ರಿಪ್ರೊಡಕ್ಟಿವ್ ಹೆಲ್ತ್, ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್ ಅಲ್ಲಿ ಈ ಲೆಸನ್ ಅಲ್ಲಿ ನ್ಯೂಮರಿಕಲ್ ಕ್ವೆಶನ್ಸ್ ಬರೋದ್ರಿಂದ 2 ಡೇಸ್ ಕೊಟ್ಟಿದೆ. ಇದು ಮತ್ತೆ ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್. ಇದು ಜಾಸ್ತಿ ವೇಟೇಜ್ ಇದೆ, 3 to 4, ಕೆಲವೊಂದು ಇಯರ್ ಅಲ್ಲಿ 5 ಕ್ವೆಶನ್ಸ್ ಕೂಡ ಕೇಳಿರೋದಿದೆ. ಓಕೆ, ಸೊ 3 to 4 ಕ್ವೆಶನ್ಸ್ ಅಂತ ಕಂಪಲ್ಸರಿ ಬಂದೇ ಬರುತ್ತೆ ಮಕ್ಕಳೇ. ಸೊ ಹಂಗಾಗಿ ಇದನ್ನ ಬಹಳ ಡೀಟೇಲ್ ಆಗಿ ಓದ್ಕೊಳ್ಳಿ. ಒಂದಿನ ಓದ್ಕೊಂಡ್ರೆ ಇನ್ನೊಂದಿನ ಕಂಪ್ಲೀಟ್ ಅದರ ಕ್ವೆಶನ್ಸ್ ಸಾಲ್ವ್ ಮಾಡ್ಬೇಕು. ಓಕೆ, ಒಂದಿನ ಪೂರ್ತಿ ಸಿನಾಪ್ಸಿಸ್ ಓದ್ಕೊಂತೀರಾ, ಏನೇನಿದೆ ಈ ಲೆಸನ್ ಅಲ್ಲಿ ಅಂತ ಎಲ್ಲ ರಿವೈಸ್ ಮಾಡ್ತೀರಾ. ಹೆಂಗು ನೀವು ಬೋರ್ಡ್ ಎಕ್ಸಾಮಿಗೆ ಓದಿ ಮುಗಿಸಿದ್ದೀರಾ, ಸೊ ರಿವಿಷನ್ ನಿಮಗೆ ಕಷ್ಟ ಆಗೋದಿಲ್ಲ. ನಾನು ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ಡೈಲಿ ಡೋಸ್ ಆಫ್ ಬಯಾಲಜಿ ಸೀರೀಸ್ ಅಂತ ಸೀರೀಸ್ ಸ್ಟಾರ್ಟ್ ಮಾಡಿದೀನಿ. ಟೋಟಲ್ 64 ಡೇಸ್ ಇಂದು, ಆಲ್ರೆಡಿ ಈಗ 37th ಡೇ ಇವತ್ತಿಗೆ. ಸೊ ದಿನ ಒಂದೊಂದು ಕ್ವೆಶನ್ಸ್ ನ ಸಾಲ್ವ್ ಮಾಡಿ ನಾನು ಅಪ್ಲೋಡ್ ಮಾಡ್ತಾ ಇದೀನಿ. ಅಂದ್ರೆ ನ್ಯೂಮರಿಕಲ್ ಕ್ವೆಶನ್ ಇರ್ಬೋದು, ಜೊತೆಗೆ ಟ್ರಿಕ್ ಕೂಡ ಇರುತ್ತೆ, ಅಲ್ಲೇನೆ ಸಾಲ್ವ್ ಮಾಡಿಸ್ತೀನಲ್ಲ ಒಂದೊಂದು ಕ್ವೆಶನ್. 1 ಮಿನಿಟ್ ಒಳಗಡೆನೆ ಒಂದೊಂದು ಕ್ವೆಶನ್ ಸಾಲ್ವ್ ಮಾಡಿಸ್ಬಿಟ್ಟು ಟ್ರಿಕ್ ಹೇಳ್ಕೊಡ್ತಾ ಇದೀನಿ. ನೀವು ಅದನ್ನ ಅಲ್ಲಿ ಫಾಲೋ ಮಾಡ್ಬಿಟ್ಟು ದಿನ ನೋಡ್ಬೋದು. ಓಕೆ, ದೆನ್ ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್ ಕೂಡ ಸೇಮ್ ಹಂಗೆ ಆಗುತ್ತೆ, ಎವಲ್ಯೂಷನ್ ಕೂಡ. ಇದರಲ್ಲೂ ಕೂಡ ಕೆಲವೊಂದು
ನ್ಯೂಮರಿಕಲ್ ಕ್ವಶನ್ ಬರುತ್ತೆ, ಲೈಕ್ ಹಾರ್ಡಿ ವಿನ್ಬರ್ಗ್ ಇರ್ಬೋದು ಆ ರೀತಿ. ಸೊ ಈಗ ಏನ್ ಮಾಡ್ಬೇಕು ಅಂತಂದ್ರೆ ರಿವಿಷನ್. ಏನ್ ರಿವಿಷನ್ ಇದು ಅಂತ ಅಂದ್ರೆ ಈ ಒಂದು ವಾರದ ರಿವಿಷನ್ ಜೊತೆಗೆ ಮುಂಚೆ ಇತ್ತಲ್ಲ ಇಲ್ಲಿ 2 ಲೆಸನ್ಸ್ ಅದನ್ನು ರಿವೈಸ್ ಮಾಡ್ಬೇಕು. ಸೊ ರಿವಿಷನ್ ಈಸ್ ಆಲ್ವೇಸ್ ಲೈಕ್ ದಿಸ್ ಓನ್ಲಿ. ಸೊ ಈ ರಿವಿಷನ್ ಯಾವ್ಯಾವ ದಿನ ಅಂದ್ರೆ ಸಂಡೇ ರಿವಿಷನ್ ಹಾಕಿರೋದು. ಸೊ ಈ ರಿವಿಷನ್ ಯಾವ ರೀತಿ ಮಾಡ್ತೀರಾ ಅಂತ ಅಂದ್ರೆ ಈ ಒಂದ್ ವಾರದ್ದು ನೀವು ರಿವೈಸ್ ಮಾಡೋದಲ್ದೆ ಅದಕ್ಕಿಂತ ಮುಂಚೆನೂ ಏನು ಓದಿರ್ತಿರಲ್ಲ ಅದನ್ನು ಆಡ್ ಮಾಡ್ತಾ ಬರ್ಬೇಕು. ಮತ್ತೆ ನೆಕ್ಸ್ಟ್ ಸಂಡೇಗೆ 3 ವಾರದ್ದು, ಓಕೆನಾ. ಸೊ ಥರ್ಡ್ ಸಂಡೇಗೆ ಹಿಂದಿನ 3 ವಾರದ್ದನ್ನು ಕೂಡ ಏನ್ ಮಾಡ್ಬೇಕು, ರಿವೈಸ್ ಮಾಡ್ಬೇಕು ಆ ರೀತಿ. ನೆಕ್ಸ್ಟ್ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್, ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್, ಇದೆರಡು ಲೆಸನ್ಗೆ ಏನ್ ಮಾಡ್ಬೇಕು ಅಂದ್ರೆ ಟೇಬುಲರ್ ಕಾಲಮ್ ಇನ್ಫಾರ್ಮೇಶನ್ ಏನಿದೆ ಅದನ್ನ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕಿದೀನಿ, ಅದನ್ನ ನೀವು ನೋಡ್ಕೊಳ್ಳಿ, ಓಕೆನಾ. ನೆಕ್ಸ್ಟ್ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ ಅಂಡ್ ಪ್ರೊಸೆಸ್ ಸೆಕೆಂಡ್, ಥರ್ಡ್ ಅಗೇನ್ ಅಪ್ಲಿಕೇಶನ್ಸ್, ದೆನ್ ಆರ್ಗಾನಿಸಮ್ ಅಂಡ್ ಪಾಪ್ಯುಲೇಷನ್, ನೆಕ್ಸ್ಟ್ ಎಕೋಸಿಸ್ಟಮ್ ಕಾನ್ಸೆಪ್ಟ್ ಸ್ವಲ್ಪ ಕಡಿಮೆ ಇದೆ, ಮತ್ತೆ ಬಯೋಡೈವರ್ಸಿಟಿನೂ ಕೂಡ. ಸೊ ಇದೆರಡೂ ಕೂಡ ಒಂದೇ ದಿನದಲ್ಲಿ ಓದ್ಕೊಳ್ಳಿ. ಇದಾದ್ಮೇಲೆ ಏನ್ ಮಾಡ್ಬೇಕು, ರಿವಿಷನ್. ಇಲ್ಲಿ ರಿವಿಷನ್ ಏನಾಗುತ್ತೆ, ಪ್ರತಿಯೊಂದು ಫಸ್ಟ್ ಲೆಸನ್ ಇಂದ ಇಲ್ಲಿ ತನಕನು ಟೋಟಲ್ 13 ಲೆಸನ್ಸ್ ಏನಿದೆ ಎಲ್ಲದನ್ನು ಈ ದಿನ ರಿವೈಸ್ ಮಾಡ್ಬೇಕಾಗುತ್ತೆ, ಗೊತ್ತಾಯ್ತು. ಸೊ ಏನು ಅಂತಂದ್ರೆ ಫಸ್ಟ್ ಟೈಮ್ ರಿವಿಷನ್ ಮಾಡ್ಬೇಕಾದ್ರೆ 1 hour ತಗೊಂಡಿದ್ರೆ ಸೆಕೆಂಡ್ ಟೈಮ್ ರಿವಿಷನ್ ಮಾಡ್ಬೇಕಾದ್ರೆ ಅರ್ಧ ಗಂಟೆ ತಗೊಳುತ್ತೆ. ಸೊ ಹಂಗಾಗಿ ನೀವು ಆ ತರ ರಿವೈಸ್ ಮಾಡ್ತಾ ಬಂದ್ರೆ ಕಾನ್ಸೆಪ್ಟ್ಸ್ ಬೇಗ ನಿಮಗೆ ನೆನಪಾಗೋದ್ರ ಜೊತೆಗೇನೆ ಕೊನೆ ತನಕನೂ ನೆನ್ಪುಳಿಯುತ್ತೆ, ಗೊತ್ತಾಯ್ತಾ. ಸೊ ಯಾಕೆ ಈ ಸರಿ ಈ ತರ ನೀವು ರಿವಿಷನ್ ಪ್ಯಾಟರ್ನ್ ಯೂಸ್ ಮಾಡ್ಬೇಕು ಅಂತ ಅಂದ್ರೆ ಎಕ್ಸಾಮ್ ಹಾಲ್ ಅಲ್ಲಿ ಮರಿಬಾರ್ದು ಅಂತ. ಓದಿದ್ರು ರಿವೈಸ್ ಮಾಡಿಲ್ಲ ಅಂತಂದ್ರೆ ತುಂಬಾ ವೇಸ್ಟ್, ಏನೇನು ಯೂಸೇ ಇಲ್ಲ ಹಂಗ್ ಮಾಡಿದ್ರೆ. ಸೊ ಹಂಗಾಗಿ ಈ ರಿವಿಷನ್ ಪ್ಯಾಟರ್ನ್ ನೀವು ಫಾಲೋ ಮಾಡ್ಲೇಬೇಕು. ನೆಕ್ಸ್ಟ್ ಅನಿಮಲ್ ಕಿಂಗ್ಡಮ್, ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್, ಬಾಡಿ ಫ್ಲೂಯಿಡ್ಸ್ ಅಂಡ್ ಸರ್ಕ್ಯುಲೇಷನ್. ಇದು ನೋಡಿ ಫಸ್ಟ್ ಇಯರ್ ಅಲ್ಲಿ ಹೈ ವೇಟೇಜ್ ಇರುವಂತಹ ಲೆಸನ್ಸ್ ಫಸ್ಟ್ ಗೆ ಹಾಕಿರೋದು, ಗೊತ್ತಾಯ್ತು. ನೆಕ್ಸ್ಟ್ ಮಾರ್ಫಾಲಜಿ, ಬಾಡಿ ಫ್ಲೂಯಿಡ್ಸ್ ಅಂಡ್ ಸರ್ಕ್ಯುಲೇಷನ್, ಸೆಲ್ ಸೈಕಲ್, ಸೆಲ್ ಡಿವಿಷನ್, ಸೆಲ್ ದ ಯೂನಿಟ್ ಆಫ್ ಲೈಫ್. ಇಲ್ಲಿ ಇನ್ನು ಮಿಕ್ಕಿರೋ ಲೆಸನ್ಸ್ ಸಿನಾಪ್ಸಿಸ್ ಇದ್ರ ಬಗ್ಗೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅಂದ್ರೆ ಸಪೋಸ್ ಫೋಟೋಸಿಂಥಸಿಸ್ ಅಲ್ಲಿ ನ್ಯೂಮರಿಕಲ್ ಆಸ್ಪೆಕ್ಟ್ಸ್ ಇದೆ, ರೆಸ್ಪಿರೇಷನ್ ಲೆಸನ್ ಅಲ್ಲಿ ನ್ಯೂಮರಿಕಲ್ ಆಸ್ಪೆಕ್ಟ್ಸ್ ಇದೆ, ಮತ್ತೆ ಕೆಲವೊಂದು ಇಂಪಾರ್ಟೆಂಟ್ ಹ್ಯೂಮನ್ ಫಿಸಿಯಾಲಜಿಲಿ ಡಿಸೀಸ್ ಆಗಿರ್ಬೋದು, ಅಥವಾ ಕೆಲವೊಂದು ಮೇನ್ ಆಸ್ಪೆಕ್ಟ್ ಕಾನ್ಸೆಪ್ಟ್ಸ್ ಇರುತ್ತೆ, ಅದರಿಂದ ಕ್ವೆಶನ್ ಬರುವಂತ ಚಾನ್ಸಸ್ ಇದೆ. ನೀವು ಅದನ್ನ ಸ್ವಲ್ಪ ನೋಡ್ಕೊಂಡ್ರೆ ಸಾಕು, ಓಕೆ. ಸೊ ಈ ಎಲ್ಲಾ ಇನ್ಫಾರ್ಮೇಶನ್ ಅನ್ನು ಸ್ವಲ್ಪ ಆ ದಿನ ನೋಡ್ಕೊಂಡ್ರೆ ಸಾಕಾಗುತ್ತೆ. ಕೊನೆಗೆ 13th ಏನ್ ಮಾಡ್ಬೇಕು, ಮೆಗಾ ರಿವಿಷನ್. ಮೆಗಾ ರಿವಿಷನ್ ಅಂತ ಅಂದ್ರೆ ಫಸ್ಟ್ ಇಯರ್ ಸಿಲೆಬಸ್, ಸೆಕೆಂಡ್ ಇಯರ್ ಸಿಲೆಬಸ್ ಎರಡೂನು ಮತ್ತೊಂದ್ಸರಿ ರಿವೈಸ್ ಮಾಡ್ಬೇಕು. ಅವತ್ತಿನ ದಿನ ಪೂರ್ತಿ ನೀವು ರಿವಿಷನ್ನೇ ಮಾಡ್ತೀರಾ, ಗೊತ್ತಾಯ್ತು. ನೆಕ್ಸ್ಟ್ ಮಾಕ್ ಟೆಸ್ಟ್ 14th ಗೆ ಮತ್ತೆ 15th ಗೆ ನೀವು ಬರಿಬೇಕು. ಇಲ್ಲೂ ಕೂಡ ಸಂಡೇ ರಿವಿಷನ್ ಪ್ಲಸ್ PYQ ಅಂತ ಇದೆಲ್ಲ, ಇಲ್ಲೂ ಕೂಡ ನೀವು ಮಾಕ್ ಟೆಸ್ಟ್ ಬರಿಬೇಕು. ಯಾಕೆ ಅಂತಂದ್ರೆ ಮಾಕ್ ಟೆಸ್ಟ್ ಅಂದ್ರೆ ಅಟ್ಲೀಸ್ಟ್ ನೀವು ಒಂದು 50 ಕ್ವಶನ್ಸ್, ಒಂದು 40 ಕ್ವಶನ್ಸ್ ಇರುವಂತದ್ದು ಯಾವ್ದಾದ್ರು ಮೆಟೀರಿಯಲ್ ಅಲ್ಲಿ, ಅಥವಾ ಮಾಕ್ ಟೆಸ್ಟ್ ಇವಾಗ ಏನು ಬೇರೆ ಆರ್ಗನೈಸೇಷನ್ ಇದು ಬೇರೆ ಇನ್ಸ್ಟಿಟ್ಯೂಷನ್ಸ್ ಇಂದ ಏನು ಮಾಕ್ ಟೆಸ್ಟ್ ಎಲ್ಲ ಅವೈಲೇಬಲ್ ಇರುತ್ತಲ್ಲ ಅದನ್ನ ನೀವು ನೋಡ್ಕೊಂಡ್ಬಿಟ್ಟು ತಗೊಂಡು ನೀವು ಮಾಕ್ ಟೆಸ್ಟ್ ನ ಅಟೆಂಡ್ ಮಾಡ್ಕೋಬೇಕು. ಅಥವಾ ಅಂದ್ರೆ ಇಲ್ಲಾಂದ್ರೆ ಸಿಂಪಲ್ ಆಗಿ ಏನಾದ್ರೆ ಯಾವ್ದಾದ್ರು ಮೆಟೀರಿಯಲ್ ತಗೊಳ್ಳಿ PYQ ಇರುವಂತದ್ದು, ನೀವೇ ಸ್ಟಾಪ್ ವಾಚ್ ಇಟ್ಕೋಬೇಕು, ಓಕೆ. ಸೊ ಈ 50 minutes ಗೆ 50 ಕ್ವಶನ್ಸ್ ನಾನು ಸಾಲ್ವ್ ಮಾಡ್ತೀನಿ ಆ ತರ, ಗೊತ್ತಾಯ್ತಾ. ಸೊ ಯಾಕೆ ಇದು ಮಾಕ್ ಟೆಸ್ಟ್ ಇಂಪಾರ್ಟೆಂಟ್ ಅಂತ ಅಂದ್ರೆ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಾಗುತ್ತೆ. ಒಂದ್ ಮಿನಿಟ್ ಅಲ್ಲಿ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅನ್ನುವಂತ ಐಡಿಯಾ ಗೊತ್ತಾಗುತ್ತೆ. ಸೊ ಹಂಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಬಯಾಲಜಿಯಲ್ಲಿ ಅದನ್ನು ಕೂಡ ಕ್ವಶನ್ ಪೂರ್ತಿ ಓದ್ಬಿಟ್ಟು ಕೆಲವೊಂದು ಸೆಂಟೆನ್ಸ್ ದೊಡ್ಡದಿರುತ್ತೆ, ಅಸರ್ಷನ್ ರೀಸನ್ ಸೆಂಟೆನ್ಸ್ ಇರುವಂತದ್ದು. ಸೊ ಅಲ್ಲಿ ಟೈಮ್ ವೇಸ್ಟ್ ಆಗ್ಬಾರ್ದು, ಬೇಗ ಓದಿ ಅರ್ಥ ಮಾಡ್ಕೊಂತ ಕೆಪಾಸಿಟಿ ನಿಮಗೆ ಇರ್ಬೇಕು. ಅದು ಯಾವಾಗ ಬರುತ್ತೆ ಅಂತಂದ್ರೆ ಕಾನ್ಸೆಪ್ಟ್ ಅಷ್ಟು ಕ್ಲಿಯರ್ ಆಗಿರುತ್ತೆ. ಯಾವಾಗ ನಿಮ್ಗೆ ಅಷ್ಟು ಕಾನ್ಸೆಪ್ಟ್ ಕ್ಲಿಯರ್ ಆಗ್ಬೇಕು ಅಂದ್ರೆ ನೀವು ಅಷ್ಟು ಸರಿ ರಿವಿಷನ್ ಮಾಡಿರ್ಬೇಕು, ಗೊತ್ತಾಯ್ತು. ಸೊ ಎವ್ರಿಥಿಂಗ್ ಇಸ್ ಡಿಪೆಂಡ್ಸ್ ಆನ್ ಹೌ ಯು ಎಕ್ಸಿಕ್ಯೂಟ್ this plan, then the success will depending on these two, okay. So plan and also execution. ನಿಮಗೆ ಪ್ರಾಪರ್ ಸ್ಟ್ರಾಟಜಿ ಗೊತ್ತಿದ್ರೆ ಮಾತ್ರ ಇಲ್ಲಿ ನಿಮಗೆ ಚೆನ್ನಾಗಿ ಸ್ಕೋರ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಕಷ್ಟ ಏನಿರಲ್ಲ, ಈಸಿನೇ ಇರುತ್ತೆ. KCT ನೀವು ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಾನು ಬಯಾಲಜಿ ಅಂತೂ ಪೂರ್ತಿ ಗೈಡೆನ್ಸ್ ಕೊಡ್ತೀನಿ ನಿಮಗೆ, ಯಾವ್ಯಾವ ರೀತಿ ಕ್ವಶನ್ಸ್ ಬರುತ್ತೆ, ಯಾವ ಲೆಸನ್ ಇಂದ ಯಾವ್ಯಾವ ರೀತಿ ಕೇಳ್ತಾರೆ, ಎಲ್ಲಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ಸೊ ಆರಾಮಾಗಿ ನೀವು ಇರಿ, ಗೊತ್ತಾಯ್ತು. ಸೊ ಮಾಕ್ ಟೆಸ್ಟ್ ಬರೀತೀರಾ. ಸೊ ಇಲ್ಲಿ ನಾನು ಒಂದು ಸ್ಟ್ರಾಟಜಿ ಹೇಳ್ತೀನಿ, ಅದನ್ನ ನೀವು ಫಾಲೋ ಮಾಡಿ. ಅಂದ್ರೆ ಈಗ ಗೊತ್ತಿದೆ, ಪ್ಲಾನ್ ಎಲ್ಲ ಗೊತ್ತಾಯ್ತಲ್ಲ, ಎಕ್ಸಿಕ್ಯೂಷನ್ ಯಾವ ತರ ಅಂತ, ರಿವಿಷನ್ ಏನ್ ಗೊತ್ತಾಯ್ತು. ಬಟ್ ನೀವು ಓದ್ಬೇಕಾದ್ರೆ ಯಾವ ರೀತಿ ಮಾಡ್ಬೇಕು ಅಂತಂದ್ರೆ ಮೈಂಡ್ ಮ್ಯಾಪ್ಸ್ ತರ ನೀವು ಇಟ್ಕೋಬೇಕು. ಸಪೋಸ್ ಈಗ ನೋಡಿ, ಒಂದ್ ಲೆಸನ್ ಇಂದ ಟೇಬಲ್ ಅನಿಮಲ್ ಕಿಂಗ್ಡಮ್ ತಗೊಳ್ಳಿ. ಅನಿಮಲ್ ಕಿಂಗ್ಡಮ್ ಅಲ್ಲಿ ಏನೆಲ್ಲ ಬರುತ್ತೆ, ವರ್ಟಿಬ್ರೇಟ್ಸ್, ಇನ್ವರ್ಟಿಬ್ರೇಟ್ಸ್ ಫಸ್ಟ್, ಮತ್ತೆ ಅದರಲ್ಲಿ
ಮತ್ತೆ ಮತ್ತೆ ಡಿವಿಷನ್. ಸೊ ಈ ರೀತಿ ಏನಿದೆ ಅಲ್ಲ ವಿತ್ ಎಕ್ಸಾಂಪಲ್ಸ್, ಇಲ್ಲಿ ಎಕ್ಸಾಂಪಲ್ಸ್ ಕೂಡ ಬರಬೇಕು. ಅಂದ್ರೆ ಒಂದು ಲೆಸನ್ ಇಂದು ಒಂದು ಟೇಬಲರ್ ಕಾಲಮ್ ನೋಡಿದ ತಕ್ಷಣ ನಿಮಗೆ ಎಲ್ಲ ರಿವೈಸ್ ಆಗೋ ತರ ಇರಬೇಕು. ಆ ರೀತಿ ನೀವು ಪಾಯಿಂಟ್ಸ್ ಬರ್ಕೋಬೇಕು ಲೆಸನ್ ಓದಿದ್ಮೇಲೆ. ದಟ್ ಈಸ್ ವೆರಿ ಯೂಸ್ಫುಲ್ ಫಾರ್ ಯುವರ್ ಮೆಗಾ ರಿವಿಷನ್. ಮೆಗಾ ರಿವಿಷನ್ ಮಾಡ್ತಿರಲ್ಲ, ಆಗ ಪ್ರತಿಯೊಂದು ಲೆಸನ್ 1 ಗಂಟೆ ಓದ್ತಾ ಕುತ್ಕೊಳ್ಳೋದಲ್ಲ ಅವಾಗ. ಗೊತ್ತಾಯ್ತು? ಸೊ ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಬರ್ಕೊಂಡಿರ್ತೀನಲ್ಲ ಅದನ್ನ ರಿವೈಸ್ ಮಾಡ್ಕೋಬೇಕು ನೀವು. ನೆಕ್ಸ್ಟ್ ಫ್ಲಾಶ್ ಕಾರ್ಡ್ಸ್ ತರನು ನೀವು ಯೂಸ್ ಮಾಡ್ಬೋದು. ಅಂದ್ರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದ್ರೆ ಅದನ್ನ ಬರ್ಕೊಂತ ಬರ್ಬೋದು ಒಂದ್ ಶೀಟ್ ಅಲ್ಲಿ. ಇದನ್ನ ಈ ತರ ಪಾಯಿಂಟ್ಸ್ ಎಲ್ಲ ಬರಿತಾ ಬರ್ತೀರಾ. ಗೊತ್ತಾಯ್ತು? ನೆಕ್ಸ್ಟ್ ಎರರ್ ಬುಕ್ ಏನಕ್ಕೆ ಮೇಂಟೈನ್ ಮಾಡ್ಬೇಕು ಅಂತಂದ್ರೆ, ನೀವು PYQ ಸಾಲ್ವ್ ಮಾಡ್ಬೇಕಾದ್ರೆ ಕೆಲವೊಂದು ಮಿಸ್ಟೇಕ್ ಆಗುತ್ತೆ. ಓಕೆನಾ? ನೀವು ಯಾವ ಕಾನ್ಸೆಪ್ಟ್ ಮಿಸ್ಟೇಕ್ ಮಾಡಿದ್ರೆ ಅದನ್ನ ಅಲ್ಲಿ ನೋಟ್ ಡೌನ್ ಮಾಡ್ಕೋಬೇಕು. ಅದನ್ನ ಮತ್ತೊಂದ್ಸರಿ ರಿವೈಸ್ ಮಾಡುವಂತ ನೆಸೆಸಿಟಿ ಇರುತ್ತೆ. ಗೊತ್ತಾಯ್ತು? ಸೊ ಈಸಿ ಬರುವಂತ ಕಾನ್ಸೆಪ್ಟ್ ಮತ್ತೊಂದ್ಸರಿ ನೀವು ರಿವೈಸ್ ಮಾಡೋದ್ ಬೇಕಾಗಿಲ್ಲ. ಯಾವ್ದು ಮಿಸ್ಟೇಕ್ ಮಾಡ್ತಿದ್ದೀರಾ ಅದನ್ನ ಬಹಳ ಡೀಟೇಲ್ ಆಗಿ ರಿವಿಷನ್ ಟೈಮ್ ಅಲ್ಲಿ ಮತ್ತೊಂದ್ಸರಿ ನೋಡ್ಕೋಬೇಕಾಗತ್ತೆ. ಗೊತ್ತಾಯ್ತು? ನೆಕ್ಸ್ಟ್ ಯಾವ್ದು ತುಂಬಾ ಸರಿ ರಿಪೀಟ್ ಆಗಿದೆ ಅದನ್ನು ಕೂಡ ನೋಟ್ ಮಾಡ್ಕೊಳ್ಳಿ ಬುಕ್ ಅಲ್ಲಿ. ಓಕೆ, ಸೊ ಅದನ್ನ ಲಾಸ್ಟ್ ಡೇ ರಿವಿಷನ್ ಮಾಡ್ಬೇಕಾದ್ರೆ ಅವಾಗ ಅದನ್ನ ಒಂದ್ಸರಿ ನೀವು ನೋಡ್ಕೊಂಡು ಹೋಗ್ಲೇಬೇಕಾಗತ್ತೆ. ಗೊತ್ತಾಯ್ತು? ನೆಕ್ಸ್ಟ್ ರಿವಿಷನ್ ಮೆಥಡ್ ನಾನು ಇವಾಗ ಹೇಳಿದ್ನಲ್ಲ ಅದನ್ನೇ ಫಾಲೋ ಮಾಡಿ. ಅಂದ್ರೆ ಕ್ಯಾರಿ ಆನ್ ಮೆಥಡ್. ಸೊ 1 ವೀಕಿಗೆ ಏನು ಓದಿರ್ತೀರಾ ಅದ್ರ ನೆಕ್ಸ್ಟ್ ವೀಕಿಗೆ ಅದ್ರ ಹಿಂದಿನ ವೀಕಿಂದನೂ ಕೂಡ ರಿವೈಸ್ ಮಾಡ್ತಾ ಬರ್ಬೇಕು. ಗೊತ್ತಾಯ್ತು? ಸೊ ಇಲ್ಲಿ ಹೇಳಿದ್ನಲ್ಲ ಈ ತರ. ಸೊ ಇದಿಷ್ಟು ಮಾಡಿದೀರಾ ಅಂತಂದ್ರೆ ಯು ಕ್ಯಾನ್ ಈಸಿಲಿ ಸ್ಕೋರ್ ಯೋರ್ ಡ್ರೀಮ್ ರ್ಯಾಂಕ್. ಗೊತ್ತಾಯ್ತು? ಸಿ ದ ಬೆಸ್ಟ್ ವೇ ಟು ಪ್ರೆಡಿಕ್ಟ್ ಯೋರ್ ಫ್ಯೂಚರ್ ಈಸ್ ಟು ಕ್ರಿಯೇಟ್ ಇಟ್. ನಿಮ್ಗೆ ಅಷ್ಟು ರ್ಯಾಂಕ್ ಬರ್ಬೇಕು ಅಂದ್ರೆ ಈಗ ನೀವು ಈ ತರ ಪ್ಲಾನ್ ಹಾಕೊಂಡು ಸ್ಟ್ರಾಟಜಿ ಇಟ್ಕೊಂಡಿದ್ದೀರಾ ಅಂತಂದ್ರೆ ಯು ಕ್ಯಾನ್ ಈಸಿಲಿ ಸ್ಕೋರ್, ರೈಟ್? So stay tuned, press the bell icon for my upcoming videos. Subscribe ಅಂದ್ಮೇಲೆ ಬೆಲ್ ಐಕನ್ ಪ್ರೆಸ್ ಮಾಡಿ. ಸೊ ನನ್ನ ನೆಕ್ಸ್ಟ್ ವಿಡಿಯೋಸ್ ಬಂದ ನಿಮಗೆ ನೋಟಿಫಿಕೇಶನ್ ಬರುತ್ತೆ. Prepare well according to this plan. Okay, so meet you in the next video. Bye bye.